ನೀಡುವುದಕ್ಕಾಗಿ ನಮ್ಮ ರೇಡಿಯೋ ಸಂಸ್ಥೆಯ ಫೌಂಡರು, ಡೈರೆಕ್ಟರು, ಅಪೋಸ್ತಲರು, ಸೀನಿಯರ್ ಪಾಸ್ಟರ್ ರೆವರೆಂಡ್ IH ನಾಮದೇವರವರಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಈ ಸಮಯವನ್ನು. ಯೇಸು ಕ್ರಿಸ್ತು ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಭಿವಂದನೆಗಳು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಜೀವ ಬರಲಿ, ದೇವರ ಸ್ತೋತ್ರವಾಗಲಿ, ದೇವರ ಸ್ತೋತ್ರವಾಗಲಿ. ಸರ್ವಲೋಕದಿಂದ ನಮ್ಮ ಮೇಲೆ ಇಳಿದುತ್ತದೆ. ಹಾಗೆ ನಮ್ಮ ಆರಾಧನೆಯಲ್ಲಿ ನಾವು ನಿರತರಾಗಿರಬೇಕು, ನಿಮಗ್ನರಾಗಿರಬೇಕು, ಅಭಿಷೇಕವನ್ನು ಹೊಂದಿಕೊಳ್ಳುವ ಪರಿಶುದ್ಧರಾಗಿರಬೇಕು. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳ, ವಾಕ್ಯ ಪ್ರಾರ್ಥನೆ. ಯೇಸುವೇ ಪರಿಶುದ್ಧನೇ, ಉನ್ನತನೇ, ಮಹೋನ್ನತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಇಂದಿನ ಈ ಸಮಯದಲ್ಲಿ ಸ್ವಾಮಿ ನೀವು ಮಾತಾಡಿದ ನನ್ನ ಜೊತೆ, ನಮ್ಮೆಲ್ಲರ ಜೊತೆ ಮಾತಾಡಿ. ನೀವು ಮಾತಾಡುವ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡು, ಅದನ್ನು ಗ್ರಹಿಸಿಕೊಂಡು, ಅನುಸರಿಸಿಕೊಂಡು, ಅದರಂತೆ ಜೀವಿಸಲಿಕ್ಕಾಗಿ ನಿಮ್ಮ ಆತ್ಮದ ಬಲ, ನಿಮ್ಮ ಆತ್ಮದ ಶಕ್ತಿ, ನಿಮ್ಮ ಆತ್ಮದ ಅಭಿಷೇಕ ನಮಗೆ ಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿರುತ್ತದೆ. ಆಮೆನ್. ದೇವರ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 38, 39, 40, 41, 42, 38ರಿಂದ 42 ಚೆನ್ನಾಗಿ ವಾಕ್ಯ ಓದಬೇಕು. ಇದು ಮೈಕ್ ತೆಗೆದುಕೊಂಡು ಓದಬೇಕು. ಮೈಕ್ ಇಲ್ದಂಗೆ ಯಾರು ಓದಬಾರ್ದು. ಕರೆಕ್ಟ್ ಹೋದ್ರೆ ಆ ಮಾತು ಬೇರೆ. ಓದಪ್ಪ, ಗಟ್ಟಿ ಓದವರು ಓದ್ರಿ. ಅವರು ಪ್ರಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೇರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವರ ಸ್ತೋತ್ರವಾಗಲಿ. ಎಲ್ಲರೂ ಪ್ರತ್ಯುತ್ತರ ಹೇಳಬೇಕು. ದೇವರ ಸ್ತೋತ್ರವಾಗಲಿ. ಇದು ಕುಟುಂಬ, ಒಂದು ಅಕ್ಕ, ಒಂದು ತಂಗಿ, ಒಂದು ತಮ್ಮ. ಎಷ್ಟು ಮಂದವರು? ಒಂದು ಅಕ್ಕ, ತಂಗಿ, ತಮ್ಮ, ಒಂದು ಕುಟುಂಬ. ಅದರಲ್ಲಿ ಅಕ್ಕ ಇದ್ದಾಳೆ, ಅಕ್ಕನಿಗೆ ಒಂದು ತಂಗಿ ಇದ್ದಾಳೆ, ಆ ತಂಗಿಗೆ ಒಂದು ತಮ್ಮ ಇದ್ದಾನೆ. ದೊಡ್ಡವರ ಅಕ್ಕ ಹೆಸರು ಮಾರ್ತಾಳು, ತಂಗಿ ಹೆಸರು ಮರಿಯಾ.
ತಮ್ಮನ ಹೆಸರು ಲಾಜರಸ್. ತಮ್ಮನ ಹೆಸರು ಲಾಜರು ಅಂತಾರೆ, ಲಾಜರಸ್ ಅಂತಾರೆ. ಇವರು ಯೇಸು ಸ್ವಾಮಿ ಅಂದ್ರೆ ಅಷ್ಟು ಇಷ್ಟ. ಯೇಸು ಸ್ವಾಮಿ ಅಂದ್ರೆ ಯೇಸುವಿಗಾಗಿ ಪ್ರಾಣ ಕೊಡುವಂತ ಕುಟುಂಬ. ನಮ್ಮೂರಲ್ಲಿ ಯಾರನ್ನಿದ್ದಾರೆ ಅಂತ ಕುಟುಂಬ ಇದ್ದಾರ? ಇಲ್ಲ ದೇವರುಗಳು ಇದ್ದಾರೆ. ಎಲ್ಲರೂ ಆತನ ಮಕ್ಕಳೇ, ಆತನ ಕುಟುಂಬಗಳೇ. ಆತನ ಕುಟುಂಬ ಅಲ್ಲವಾಗಿದ್ರೆ ಇಲ್ಲಿ ಬರೋರು ಅಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ನಾವೆಲ್ಲರೂ ಆತನ ಕುಟುಂಬಗಳೇ. ಅಲ್ಲಲ್ವೇ? ದೇವರು ಸ್ತೋತ್ರವಾಗಲಿ. ಈಗ ಮಾರ್ತಾ, ಮರಿಯ, ತಮ್ಮನ ಹೆಸರು ಇವಾಗ ಹೇಳಿದ್ರು ಯೇಸುಸ್ವಾಮಿ ಬರ್ತಾ ಇದ್ದಾನೆ. ಯೆರೂಸಲೇಮ್ ನಗರ ದೊಡ್ಡ ಪಟ್ಟಣ. ಬಳ್ಳಾರಿ ಸುತ್ತಮುತ್ತಲು ಒಂದೇ ಹಳ್ಳಿ ಐತೆ, ಸುತ್ತಮುತ್ತಲು ಹಳ್ಳಿಗಳಿದ್ದಾವೆ. ಅರ್ಥ ಮಾಡ್ಕೊಳ್ಳಿ, ಹಳ್ಳಿಗಳು ಒಂದೇ ಐತೆ, ಸುತ್ತಮುತ್ತಲು ಇದ್ದಾವ. ಹಾಗೆ ಅನೇಕ ಗ್ರಾಮಗಳಿದ್ದಾವೆ ಬಳ್ಳಾರಿ ಸುತ್ತಮುತ್ತಲು. ಆ ರೀತಿಯಲ್ಲಿ ಯೆರೂಸಲೇಮಿನ ಸುತ್ತಮುತ್ತಲು ಹಳ್ಳಿಗಳಿದ್ದಾವೆ. ಒಂದು ಹಳ್ಳಿ ಹೆಸರು ಬೇತನಿ. ಹೇಳಬೇಕು, ಬೇತನಿ ಹೇಳ್ರಿ, ಹೇಳ್ರಮ್ಮ ತೆಗೀರ. ಮಾರ್ತಾ ಮರಿಯಳು ತಮ್ಮ ಇರುವಂತ ಊರು ಹೆಸರೇನು? ಬೇತನಿ. ದೇವರ ಸ್ತೋತ್ರವಾಗಲಿ. ಈಗ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಬಂದರು ಆ ಗ್ರಾಮಕ್ಕೆ. ಬಂದಾಗ ಒಂದು ಚಿಕ್ಕ ಘಟನೆ ಏನಂದ್ರೆ, ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿನ ನಾವೇನ್ ಮಾಡಬೇಕು? ಏನ್ ಮಾಡಬೇಕು? ಬರಮಾಡಬೇಕು. ಮನೆ ಒಳಗೆ ಬರಬೇಕಲ್ಲ. ಎಲ್ಲಿ ಬರಬೇಕು? ಮನೆ ಒಳಗೆ ಬರಬೇಕು. ಈಗ ಮನೆ ಅಂದ್ರೆ ಏನು? ಹೃದಯ. ಯೇಸು ನೀವೆಲ್ಲಿ ಬರಮಾಡಬೇಕು? ಹೃದಯದೊಳಗೆ ಬರಮಾಡಬೇಕು. ಇದು ಕುಟುಂಬದ ಗತಿಗಳು. ಅವ್ರೇನ್ ಮಾಡಿದ್ರು? ಯೇಸು ಸ್ವಾಮಿ ಬಂದರು. ಯೇಸು ಸ್ವಾಮಿ ಬಂದಾಗ, ಹಳ್ಳಿಗೆ ಬಂದಾಗ ಅವರು ಮನೆ ಒಳಗೆ ಕರೆದುಕೊಂಡು ನೀವೇನ್ ಮಾಡ್ತೀರಂದ್ರೆ, ಏನಾದರೂ ಕಾರ್ಯಕ್ರಮ ಇದ್ದಾಗ 11 ಗಂಟೆಗೆ ಅಡಿಗೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಗಂಟೆಗೆ ಅಡಿಗೆ ಸ್ಟಾರ್ಟ್ ಮಾಡಿ, ಇದು ವಾಕ್ಯ ಆದ್ಮೇಲೆ ಕೂಡ ಅಡಿಗೆ ಮಾಡ್ತೀವಿ. ಹಂಗೆ ಮಾಡಬಾರ್ದು. ಇನ್ಮೇಲೆ ಆರಾಧನೆ ಆರಂಭ ಆಗೋದ್ರೊಳಗೆ ನೀವೆಲ್ಲ ಮುಗಿಸ್ಕೊಂಡು ಬಂದು ಕೊಡ್ಬೇಕು ಆರಾಧನೆಗೆ. ಯೇಸು ಅಂದ್ರೆ ಏನು? ಯೇಸು ಅಂದ್ರೆ ವಾಕ್ಯ. ಯೇಸು ಅಂದ್ರೆ ದೇವರ ವಾಕ್ಯ. ಯೇಸು ಅಂದ್ರೆ ದೇವರ ವಾಕ್ಯ. ಈಗ ಆರಾಧನೆ ಬರ್ತಿರಲ್ಲ, ಇಲ್ಲಿ ಆರಾಧನೆ ಬರ್ತೀರಂದ್ರೆ ಅರ್ಥ ಏನು? ನೀವು ಬರೋದು ವಾಕ್ಯಕ್ಕೋಸ್ಕರ. ಮತ್ತೆ ಹಾಡುಗಳ ಮೇಲೆ ಏನ್ ಸ್ವಾಮಿ ಅಂದ್ರೆ, ಇವೆಲ್ಲನಂದ್ರೆ ನಿಮ್ಮ ಪ್ರಾಣಾತ್ಮ ಶರೀರಗಳನ್ನು ವಾಕ್ಯ ಕೇಳಿಸ್ಕೊಳ್ಳಿಕ್ಕಾಗಿ ನಿಮ್ಮನ್ನು ತಯಾರು ಮಾಡುವ ಒಂದು ಪದ್ಧತಿ. ಡೈರೆಕ್ಟ್ ಬಂದ ತಕ್ಷಣ ವಾಕ್ಯ ಹೇಳ್ಬಿಡ್ತಾರ. ಮತ್ತೆ ನೀವು ಏನು ಆಲೋಚನೆಯಿಂದ ಬಂದಿರ್ತೀರೋ, ಏನು ಕಷ್ಟ ನಷ್ಟ ದುಃಖಗಳಿಂದ ಬಂದಿರ್ತೀರೋ, ಯಾವ ಸ್ಥಿತಿಗತಿಗಳಿಂದ ಬಂದಿದ್ರು, ಯಾವ ಪರಿಸ್ಥಿತಿಯಲ್ಲಿ ಬಂದಿರ್ತೀರೋ, ಆ ಪರಿಸ್ಥಿತಿಯನ್ನು ಬಿಟ್ಟು ನೀವು ವಾಕ್ಯ ಕೇಳಿಕ್ಕಾಗಿ ತಯಾರಾಗಬೇಕು ಅಂತ ಈ ಪದ್ಧತಿ ಎಲ್ಲ ಇವರು ಮಾಡಿಟ್ಟಿದ್ದಾರೆ. ಅಲ್ಲಲ್ಯ? ಹಾಗಾಗಿ ನೀವು ಬರೋದು ಮಂದಿರಕ್ಕೆ ಯಾಕೆ? ವಾಕ್ಯ ಕೇಳಿಸಿಕೊಳ್ಳುತ್ತಾರೆ. ವಾಕ್ಯ ಬೇಕು ನಿಮಗೆ. ವಾಕ್ಯ ಬೇಕು ಅಂದ್ರೆ ಅರ್ಥ ಏನು? ವಾಕ್ಯ ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ. ಈಗ ಮತ್ತೆ ಬರ್ತಿರೋದು ವಾಕ್ಯಕ್ಕೋಸ್ಕರ ಅಂದ್ರೆ ದೇವರು. ವಾಕ್ಯ ಅಂದ್ರೆ ದೇವರಿಗೋಸ್ಕರ ನೀವು ಬರ್ತಾ ಇದ್ದೀರಿ ಮಂದಿರಕ್ಕೆ. ಹಾಗಾಗಿ ವಾಕ್ಯ ಬಿತ್ತುವುದಂದ್ರೆ ವಾಕ್ಯ ಕೇಳಿಸ್ಕೊಳ್ಬೇಕು. ವಾಕ್ಯದ ಸಾರಾಂಶ, ತಾತ್ಪರ್ಯ, ವಾಕ್ಯ ಎಲ್ಲ ವಿಧವಾಗಿ ನೀವು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಅರ್ಥ ಆಗಿಲ್ಲ ಅಂದ್ರೆ ವಾಕ್ಯಗಳನ್ನು ಆಮೇಲೆ ಏನೋ ಡೌಟ್ ಇದ್ರೆ ಕೇಳಿಸ್ಕೊಂಡು
ಹಾಗಾಗಿ ಮಂದಿರಕ್ಕೆ ಬರ್ತಿದ್ದಾರೆ. ಅಲ್ಲೆಲ್ಲೂಯ. ಹಾಗಾಗಿ ಯೇಸು ಸ್ವಾಮಿ ಬೇತನಿಗೆ ಬಂದ. ಬೇತನಿಗೆ ಆ ಗ್ರಾಮದ ಹೆಸರು ಹೌದಲ್ಲ. ಯೇಸು ಹುಟ್ಟಿದ ಊರು ಯಾವುದು? ಬೆತ್ಲೆಹೇಮ್. ಅದೆಲ್ಲೈತೆ? ಅದು ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿನೇ. ಯೆರೂಸಲೇಮ್ ಹತ್ತಿರದಲ್ಲಿರುವಂಥ ಹಳ್ಳಿಗಳೆಲ್ಲವೂ. ಈಗ ಬೆತ್ತನಿಗೆ ಬಂದಾರ ಯೇಸಪ್ಪ. ಏನ್ ಮಾಡ್ತಾ ಇದ್ರ? ಯೇಸಪ್ಪನ ಮನೆ ಒಳಗೆ ಬರ ಮಾಡ್ತಾ ಇದ್ರು. ಬನ್ನಿ ಸ್ವಾಮಿ, ಯೇಸಪ್ಪನ ನಿಮ್ಮ ಮನೆ ಒಳಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಯೇಸಪ್ಪನ ಒಂದು ಒಳ್ಳೆ ಸಿಂಹಾಸನದ ಸೀಟ್ ಹಾಕಿ ಕುಂದಿರಿಸಿಕೊಂಡು ಆತನ ಸನ್ನಿಧಿಯಲ್ಲಿ ನಿಲ್ಲಿರಬೇಕು. ಎಲ್ಲಿರ್ಬೇಕು ನೀವು? ಯೇಸುವಿನ ಪಾದ ಸನ್ನಿಧಿಯಲ್ಲಿ ಇರಬೇಕು. ಆವಾಗ ಯೇಸು ಸ್ವಾಮಿ ಏನು ಮಾತಾಡ್ತಿದ್ದಾರೆ ಅದನ್ನು ಕೇಳಿದ್ರು. ಅಂದರೆ ಹುಡುಗ ಪ್ರಾರ್ಥನೆ ಆಗಲಿ, ವಿಶೇಷವಾದ ಕಾರ್ಯಕ್ರಮ ಪ್ರಾರ್ಥನೆಗಳೇ ಆಗಲಿ, ವಾಕ್ಯಕ್ಕಾಗಿ ನಾವು ಅಲ್ಲಿ ಹೋಗ್ಬೇಕು. ಆ ಮನೆಗೆ ಏನಕ್ಕೆ ಹೋಗ್ಬೇಕಮ್ಮ? ನಮ್ಮ ಕೆಲಸ ಇದೆ ನಡಿ, ಯಾವ ಕಾಣಬಾರ್ದು. ಬರಬೇಕು ಪ್ರಾರ್ಥನೆ. ನಿಮ್ಗೆ ಬಾಪ್ಟಿಸಂ ಕೊಡ್ಬೇಕಾದ್ರೆ ನಾವು ನಿಮ್ಮಿಂದ ಕಂಡೀಷನ್ ಹಾಕಿ ಕೊಟ್ಟಿರ್ತೀವಿ. ಅನ್ಯೋನ್ಯತೆಗಳು 4 ವಿಷಯಗಳು ಹೇಳಿ ಕೊಟ್ಟಿರ್ತೀವಿ. ಪ್ರಾರ್ಥನೆಗೆ ಖಂಡಿತವಾಗಿ ಎಲ್ಲ ಪ್ರಾರ್ಥನೆಗಳು ನೀವು ಅಲ್ಲಿ ಹೋಗಬೇಕು. ಪ್ರಾರ್ಥನೆಗೆ ಅಟೆಂಡ್ ಆಗಬೇಕು. ಅದು ನೀವು ಮಾಡಿರುವಂಥ ಒಂದು ಒಳಬೇಡಿಕೆ. ಹಾಗಾಗಿ ಒಂದು ದೇವರು ಆ ಕುಟುಂಬದಲ್ಲಿ ಏನು ನಡೀತು ಅಂತ ಮಾತು. ಈಗ ನಿಮ್ಮ ಮನೆಗೆ ಕುಟುಂಬ ಪ್ರಾರ್ಥನೆ ಇಟ್ಟಾಗ ಅಥವಾ ಏನೋ ಕಾರ್ಯಕ್ರಮ ಮಾಡಿದಾಗ ಪ್ರಾರ್ಥನೆ ಇಟ್ಟಾಗ ನೀವೇನು ಮಾಡ್ತೀರಿ? ಅಡಿಗೆ ಮಾಡ್ತೀವಿ. ಏನು ಮಾಡ್ತೀರಿ? ಅಡಿಗೆ ಮಾಡಿ ಬರೀ ಅಡಿಗೆನೇ ಮಾಡ್ಕೊಂಡು ಕೂಡಬಾರ್ದು. ಬರ್ತಾರ ಆರಾಧನೆ ಮನೆಯಲ್ಲಿ ಯಾವ್ಯಾವ ಪ್ರಾರ್ಥನೆಗಳು ಸ್ಟಾರ್ಟ್ ಆಗ್ತವೆ ಅನ್ನೋದ್ರೊಳಗೆ ನೀವೇನು ಮಾಡಬೇಕು? ಎಲ್ಲ ಕಾರ್ಯಕ್ರಮಗಳು ಮುಗಿಸಿಕೊಂಡು ವಾಕ್ಯಕ್ಕಾಗಿ ಕಾಯುತ್ತಾ ಇರಬೇಕು. ನಾವು ಅಲ್ಲಿ ನಡೆಯುವಂಥ ಪ್ರಾರ್ಥನೆ ಆರಾಧನೆಯಲ್ಲಿ ಭಾಗವಹಿಸಬೇಕು. ಅದು ಇವತ್ತು ಕಲಿಬೇಕು ನಾವು. ಈಗ ಅಲ್ಲಿ ಏನಾಯ್ತು? ಯೇಸು ಸ್ವಾಮಿ ಬಂದಿದ್ದಾರೆ, ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಪಾದ ಸನ್ನಿಧಿಯಲ್ಲಿ ಹತ್ತಿರ ಯಾರು ಕೂತಿದ್ದಾರೆ? ಮರಿಯಳು. ಯಾರು ಕೂತಿದ್ದಾರಮ್ಮ? ಮರಿಯಳು ಯಾರಂದ್ರೆ ತಂಗಿ. ಅಕ್ಕ ಜವಾಬ್ದಾರಿ ಐತೆ ಮನೆಯಲ್ಲಿ. ಏನೈತೆ? ಜವಾಬ್ದಾರಿ ಐತೆ. ಆಕೆ ಅಡಿಗೆ ಮಾಡಬೇಕು. ಬಂದವ್ರನ್ನ ಹೆಂಗೆ ಕಳಿಸ್ಕೊಡ್ತೀವಿ? ಯೇಸು ಬಂದಾನೆ. ಯೇಸು ಬಂದಾಗ ಒಬ್ಬರೇ ಬಂದಾರ? ಯೇಸು ಒಬ್ಬರೇ ಬಂದಾರ? ಅದ್ರ ಜೊತೆ ಬಂದಿರ್ತಾರಲ್ಲ, ಮತ್ತು ಅವ್ರಿಗೆಲ್ಲರೂ ಅಡಿಗೆ ಮಾಡಬೇಕಲ್ಲ, ವ್ಯವಸ್ಥೆ ಮಾಡಬೇಕಲ್ಲ. ಏನೋ ಪರಿಚಯ ಅವ್ರ ಮನೆಯಲ್ಲಿ ಇದ್ದಿದ್ದು ಟೀ, ಟಿಫಿನ್, ಊಟ ಏನು ಅವ್ರ ದೇವರು ಕೊಟ್ಟ ಪರಿಸ್ಥಿತಿ ಸಾಕಂತೆ ಏರ್ಪಾಡು ಮಾಡಬೇಕಲ್ಲ. ಜವಾಬ್ದಾರಿ ದೊಡ್ಡ ಆಗ್ತಾರೆ. ಅಕ್ಕ ದೊಡ್ಡವಳು, ಅವಳಿಗೆ ಜವಾಬ್ದಾರಿ. ಆಕೆ ಒಬ್ಬಳೇ ಕೆಲಸ ಮಾಡ್ತಿದ್ದಾಳೆ. ತಂಗಿ ಏನು ಮಾಡಿದಾಳೆ? ಯೇಸು ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಕೂತಿದ್ದಾಳೆ. ತಂಗಿ ಮೇಲೆ ಸಿಕ್ಕಿದ್ರು. ಎಲ್ಲರೂ ಬಂದಾರ, ಮತ್ತೆ ಎಲ್ಲರೂ ಬೇಗ ಬೇಗ ಒಳ್ಳೆ ಅಡುಗೆ ಮಾಡಿ ಅವ್ರು ತಿನ್ನಿಸ್ಬೇಕಲ್ಲ. ಇವಳೇ ನಿಲ್ಲೇ ಕುಂತ್ಬಿಟ್ಟಾರ. ನಾನೊಬ್ಬಳೇ ಮಾಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಲ್ಲ ಅಂತೇಳಿ ಆಕೆಗೆ ತಂಗಿ ಮೇಲೆ ಒಂದು ಸಿಟ್ಟು, ಬೇಜಾರ. ಆಕೆ ಏನು ಬಂದು ಏನು ಹೇಳ್ತಾ ಇದ್ದಾಳೆ? ಯೇಸು ಸ್ವಾಮಿಗೆ ವಾಕ್ಯ ನೋಡ್ಕೊಳ್ಬೇಕು. ಏನು ಹೇಳ್ತಾ ಇದ್ದಾಳೆ? ಓದಪ್ಪ. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನ ಒಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಈಗ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮರಿಯ ಅಂದ್ರೆ ಏನು? ಅವಳ ಹುಟ್ಟುಗುಣ ಏನು? ಮಾರ್ತ ಅಂದ್ರೆ ಏನು? ಅವಳ ಹುಟ್ಟುಗುಣ ಏನು? ಏಸಪ್ಪ ಅಂದ್ರೆ ಏನು? ಅವಳ ಹುಟ್ಟುಗುಣ ಏನಂತ 3 ಮಾತುಗಳು ಮಾತಾಡಿ ನಿಮಗೆ ಮುಗಿಸ್ಕೊಡ್ತೀನಿ. ಮರಿಯಳು ಏಸಪ್ಪನ ತುಂಬ ಪ್ರೀತಿಸಿದವಳು. ಎಂಥ ಪ್ರೀತಿ ಅಂದರೆ, ಮಾರ್ಕ್ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ ಓದುವುದಿರಿ. ಆಮೇಲೆ ಯೋಹಾನ 12ನೇ ಅಧ್ಯಾಯ 1ರಿಂದ 3 ವಚನಗಳು ಓದುವುದಿರಿ.
14ನೇ ಅಧ್ಯಾಯ 3ನೇ ವಚನವನ್ನು ಓದಬೇಕು. Thank you. Very good. Thank you. ಶಕ್ತಿ ಇಲ್ಲ, 4 ಕೈ ಇಲ್ಲ ನಿಮಗೆ. ಒಂದಿದು ಅದು ಇಲ್ಲ, 2 ಕೈ ಬೇಕು. ಒಂದು ಇದು, ಒಂದು ಇದು. ಓದಿದ್ರಾ? ಮಾರ್ಕ್ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ ಓದಬೇಕು ಒಬ್ಬರು. ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹುಬೆಲೆಯುಳ್ಳ ಅಚ್ಚ ಎಂಬ ತೈಲ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ವಹಿಸಿದಳು. ನೋಡಿ, ಇನ್ನೊಬ್ರು ಯೋಹಾನ 12ನೇ ಅಧ್ಯಾಯ 1-3. ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಮಧ್ಯಾಹ್ನಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತಿರುವಲ್ಲಿ ಒಬ್ಬನು. ಆಗ ಮರಿಯಳು ಬಹುಬೆಲೆಯುಳ್ಳ ಅಚ್ಚ ಜಾಟ ಮಾಂಸಿ ತೈಲವನ್ನು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಸಾಕು ನೋಡ್ರಮ್ಮ, ಇದು ಆತ್ಮಿಕ ಕುಟುಂಬ ಅಂತ ಹೇಳಿದ್ನಲ್ಲ. ಮರಿಯಳು ಎಂತವ್ರು ಅಂದ್ರೆ, ಯೇಸು ಸ್ವಾಮಿ ಅವ್ರ ಮನೆಗೆ ಬಂದಾಗ ಬಹಳ ಬೆಲೆಯುಳ್ಳ ಅಮೂಲ್ಯವಾದಂತ ಅತ್ತರು ಸೆಂಟು ತಂದು ಯೇಸಪ್ಪನ ಕಾಲುಗಳಿಗೆ ಹಚ್ಚಿ ತನ್ನ ಕೂದಲಿನಿಂದ ಒರೆಸಿದ್ಲು. ಅಂತ ಭಕ್ತಿ ಉಳ್ಳಂತ ಹೆಣ್ಮಗಳು. ಏಸಪ್ಪ ಅಂದ್ರೆ ಪ್ರೀತಿ, ಏಸಪ್ಪಕ್ಕೋಸ್ಕರ ಪ್ರಾಣ ಕೊಡುವಂತ ಭಕ್ತರು. ನಾವು ಏಸಪ್ಪನ ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ಆ ಥರ ಸಮರ್ಪಣೆ ಮಾಡೋರಾಗಿರ್ತೀವಿ. ಈಗ ಮಾತಾಡೋ ಬಗ್ಗೆ ನಾವು ಮಾತಾಡೋಣ. ಮಾತಾಡೋಂಥವ್ಳು ಅಂದ್ರೆ ಏಮ್ಮ, ಆಕೆಗೆ ಬೇಸರ ಉಂಟಾಗಿದೆ. ಮಾತಾಡೋದು ಏನಾಗಿದೆ? ಏನಕ್ಕೆ ಬೇಸರ ಅಂದ್ರೆ, ಒಬ್ಬಳೇ ಕೆಲಸ ಮಾಡ್ತಾ ಇದ್ದೀನಲ್ಲ, ತಂಗಿಗಳು ಬರ್ತಾ ಇಲ್ಲಲ್ಲ, ನಾನೊಬ್ಬಳೇ ಮಾಡ್ಬೇಕಾ? ಇದೇನಿದು, ಇಬ್ರು ಇದ್ಕೊಂಡು ನನ್ನ ಮೇಲೆ ಕೆಲಸ ಬಿಟ್ಬಿಟ್ಟಿದಾಳಲ್ಲ, ನಾನೊಬ್ಬಳೇ ಮಾಡ್ಬೇಕಂತ ಬೇಸರವಾಯಿತು. ಹೌದಾ? ಏಸಪ್ಪನಿಗೆ ಊಟ ಸಿದ್ಧ ಮಾಡಬೇಕು ಅನ್ನೋದು ಆಕೆಗೆ ಬಾಧ್ಯತೆ ಇದೆ. ಬಾಧ್ಯತೆಯಿಂದ ಜಲ್ದಿ ಕೆಲಸ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಆ ಕೆಲಸದಲ್ಲಿ ಇಟ್ಕೊಂಡು ಆಕೆ ಏನ್ ಮಾಡ್ತಾ ಇದ್ದಾರೆ? ಬೇಸರ ಮಾಡ್ಕೊಂತ ಇದ್ದಾರೆ, ಬೇಗ ಆಗ್ತಾ ಇಲ್ಲ ಕೆಲಸ. ಎರಡನೇದೇನೆಂದ್ರೆ, ಆಕೆ ಯೇಸು ಸ್ವಾಮಿ ಹೋಗಿ ದೂರು ಕೊಡ್ತಾ ಇದ್ದಾರೆ. ಏನ್ ದೂರು? ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ತಂಗಿ ಮೇಲೆ. ನೀನು ನೋಡ್ತಾ ಇದ್ದೀರ ಸ್ವಾಮಿ, ನಿನ್ನ ಹತ್ರನೂ ಕೂತಾಳ, ಕೆಲಸ ಬಿಟ್ಟು ನನ್ನ ಮೇಲೆ ಹಾಕಿ ನಾನೊಬ್ಬಳೇ ಮಾಡ್ಬೇಕಾ, ಅವಳು ಬರ್ಬೇಕಲ್ಲ ಅನ್ನೋ ಕಂಪ್ಲೇಂಟ್ ಯೇಸು ಸ್ವಾಮಿಗೆ ತಂಗಿ ಮೇಲೆ ದೂರು ಕೊಡ್ಬೇಕಾಗ. ಮೂರನೇದು, ಯೇಸು ಸ್ವಾಮಿ ಹತ್ರ ಹೋಗಿ ಯೇಸು ಮಾತ್ರ ಗದರಿಸಿ ಮಾತಾಡ್ತಾ ಇದ್ದಾರೆ. ಹೆಂಗ್ ಮಾತಾಡ್ತಾ ಇದ್ದಾರ? ಗದರಿಸಿ. ದೇವರ ವಾಕ್ಯದಲ್ಲಿ ಐತೆ. ಇನ್ನೊಂದು ಮಾತು, ಯೇಸುನೇ ಕೇಳ್ತಾ ಇದ್ದಾಳೆ, ಏಸಪ್ಪ ನಿಮ್ ಚಿಂತೆ ಇಲ್ವಾ? ನಾನು ಒಬ್ಬಳೇ ಮಾಡ್ತಾ ಇದ್ದೀನಲ್ಲ ಕೆಲಸ, ಅವಳು ಬಂದು ಮಾಡಬೇಕು, ನನ್ನ ಒಬ್ಬಳಿಗೆ ಕಷ್ಟ ಆಗೋದಿಲ್ವಾ? ನೀನು ಅವಳ ಅಲ್ಲೇ ಕುಂದಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಯೇಸು ಸ್ವಾಮಿ ಮೇಲೆ ಕೇಳ್ತಾ ಇದ್ದಾಳೆ. ನಿಮ್ಗೆ ಚಿಂತೆ ಇಲ್ವಾ? ನಾನು ಒಬ್ಬಳೇ ಕಾಸು ಕೊಡ್ಬೇಕಾದ್ರು.
ಇಬ್ರು ಕೆಲಸ ಮಾಡಿಬಿಟ್ರೆ ಬೇಗ ಆಗ್ತದಲ್ಲ ಅನ್ನೋ ಚಿಂತೆ ತಂಗಿ ಮೇಲೆ ಇರುವ ಬೇಸರದಿಂದ ಯೇಸು ಸ್ವಾಮಿ ನಿನ್ ಚಿಂತೆ ಇರುವ ಅಂತ ಕೇಳ್ತಾ ಇದ್ದಾರೆ. ಅಂತ ಗುಣಗಳನ್ನು ಹೊಂದಿರುವ ಹೆಣ್ಮಗು ಭಕ್ತರು ಮಾರ್ತ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಕೇಳ್ತಾ ಇದ್ದಾಳೆ, ಅವಳು ಕಳಿಸು ನಾನು ಒಬ್ಬಳೇ ಮಾಡ್ಬೇಕಾ? ನಮ್ಗೆ ಸಹಾಯ ಮಾಡ್ಬೇಕು ಅನ್ನೋದು ಅವ್ಳಿಗೆ ಇರ್ಬೇಕಲ್ಲ, ನಿನಗೆ ಇರ್ಬೇಕಲ್ಲ, ಸಹಾಯ ಮಾಡಿ ಹೋಗಿ ಮಕ್ಕಳು ಅಂತ ಹೇಳಿ ಕಳಿಸ್ಬೇಕಾಯ್ತಲ್ಲ. ಇವೆಲ್ಲ ಆತ್ಮಿಕ ಮಾತುಗಳು, ಒಳಾರ್ಥಗಳಿವೆಲ್ಲ. ಒಂದು ಬೇಸರ ಮಾಡ್ಕೊಂಡಾಳೆ, ಇನ್ನೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾಳ, ಮೂರನೇ ಮಾತು ಆಕೆ ನನಗೆ ಬಂದು ಸಹಾಯ ಮಾಡ್ಬೇಕಲ್ಲ, ನಿನಗೆ ಗೊತ್ತಾಗಲ್ವಾ, ಅಲ್ಲೇ ಕುಂದಿಸ್ಕೊಂಡ್ಬಿಟ್ಟಿಯಲ್ಲ. ಯೇಸು ಸ್ವಾಮಿ ನೇರವಾಗಿ ಹೇಳ್ತಾರೆ. ನಿಮ್ಗೇನು ಅನಿಸ್ತದೆ? ಆಕೆ ಮಾಡಿದ ಒಳ್ಳೇದ? ಯೇಸು ಹತ್ರ ಹೆಂಗೆ ಹೇಳ್ಬೇಕಾಯ್ತು? ಮೃದುವಾಗಿ ಹೇಳ್ಬೇಕಾಯ್ತಲ್ಲ. ಒಂದು ವೇಳೆ ತಂಗಿ ಕಳಿಸ್ಕೊಡೋದನ್ನ ಹೇಳೋದಾದ್ರೆ ಹೆಂಗೆ ಹೇಳ್ಬೇಕಾಯ್ತು? ಒಬ್ಬ ಪಾಸ್ಟ್ ನಿಮ್ಮ ಮನೆಗೆ ಬಂದಾಗ ಪಾಸ್ಟ್ ಜೊತೆ ಹೆಂಗ್ ಮಾತಾಡ್ಬೇಕು? ನೀವು ಮೃದುವಾಗಿ ಮಾತಾಡಬೇಕು, ನೀವು ಅಭ್ಯಾಸ ಮಾಡಬೇಕು. ಇಲ್ಲಿ ನೀವು ದೈವ ಜನರ ಹತ್ರ ಮೃದುವಾಗಿ ಮಾತಾಡಿಲ್ಲ ಅಂದ್ರೆ ನಾಳೆ ಯೇಸು ಸ್ವಾಮಿ ಬಂದಾಗ ಹಂಗೆ ಮಾತಾಡ್ತಾರೆ. ನೀವು ಮಾತಾಡೋಕೆ ಆಗೋದಿಲ್ಲ, ಯಾಕಂದ್ರೆ ನೀವೇನು ಅಭ್ಯಾಸ ಮಾಡಿರ್ತೀರಲ್ಲ ಅದೇ ಬರ್ತದೆ ನಿಮ್ಮ ಮಾತುಗಳಲ್ಲಿ. ಮೃದುವಾಗಿರ್ಬೇಕು. ಹೆಣ್ಮಕ್ಳು ಹೇಗಿರ್ಬೇಕು? ಮೃದುವಾಗಂದ್ರೆ ತಪ್ಪೇ ಆಗಿರ್ಲಿ, ಅವಾಗ ನೀವೇನ್ ಮಾತಾಡ್ಬೇಕಂದ್ರೆ ಮೃದುವಾಗಿ ನೈಸಾಗಿ ಮಾತಾಡಬೇಕು. ಚಂದಾಗಿ ಮೆತ್ತನೆಗೆ ಅಂತ ಮನಸ್ಸುಳ್ಳವರಾಗಿರಬೇಕು. ಆಮೇಲೆ ಇನ್ನೊಂದು ಮಾತು ಏನಂದ್ರೆ ಗದರಿಸಕೂಡದು. ಆಮೇಲೆ ಉತ್ತಮವಾದದ್ದನ್ನು ಆರಿಸಿಕೊಂಡಿದ ಅಂತೇಳಿ ಏಸಪ್ಪ ಹೇಳ್ತದಾನೆ. ಅದನ್ನು ಸರಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏಸಪ್ಪ ಏನ್ ಹೇಳ್ತದಾನೆ, ಹೌದಮ್ಮ ನೀನು ಕೆಲಸ ಮಾಡಿದ್ರೆ, ಇವಾಗ ಕೆಲಸ ಮಾಡಿದ್ರೆ ಹೇಗೆ? ಏಸಪ್ಪ ವಾಕ್ಯ ಮೊದಲನೇದಾಗಿ ಕೇಳಬೇಕು, ಏಸಪ್ಪ ಮಾತುಗಳನ್ನು ಮೊದಲನೇದಾಗಿ ಕೊಡಬೇಕು, ಅದಕ್ಕೆ ಆದ್ಯತೆ ಕೊಡಬೇಕು. ನಿನ್ನ ತಂಗಿ ಏನು ಆರಿಸ್ಕೊಂಡಿದ್ದಾಳಲ್ವ ಅದು ಉತ್ತಮವಾದದ್ದು. ಕೆಲವರು ಹೇಳಬೇಕು, ತಂಗಿ ಮರಿಯ ಯೇಸು ಸ್ವಾಮಿ ಪಾದ ಸನ್ನಿಧಿಗೆ ಕುಂತು ಯೇಸು ಸ್ವಾಮಿ ಮಾತುಗಳನ್ನು ಕೇಳ್ತಾ ಇದ್ದಾಳೆ. ಅದು ಎಂಥದಂತೆ? ಉತ್ತಮವಾದದ್ದು. ಮನೆ ಕೆಲಸ ಇದೆ, ಹಬ್ಬದ ಕೆಲಸ ಇದೆ, ಚರ್ಚಿನ ಕೆಲಸಗಳಿದ್ದಾವೆ. ಆದ್ರೆ ಆರಾಧನೆ ಆಗೋದ್ರೊಳಗೆ ನೀವೆಲ್ಲ ಪ್ಲಾನ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ವಾಕ್ಯಕ್ಕೆ ನೀವು ಹಾಜರಾಗಬೇಕು. ಅದು ಬೇಕಾಗಿರೋ ನಿಮ್ಮ ಕರ್ತವ್ಯ. ಅದು ಬಿಟ್ಟು ಎಲ್ಲರ ಅಡಿಗೆ ಕಡೆನೂ ಹೋಗ್ಬಿಡೋದು. ಇಲ್ಲಿ ಚರ್ಚೆಗಳು ಯಾರು ಬರೋದಿಲ್ಲ ಬೇಗ. ಮಾಡಬೇಡ ಮಕ್ಕಳೇ, ನೀವು ಮಕ್ಕಳೇ, ಏನೇ ಕಾರ್ಯವಾಗಿ ಏಸಪ್ಪ ಬಂದನಂತ ತಿಳ್ಕೊಳ್ಳಿ. ಕಾರ್ಯ ಏಸಪ್ಪನ ಕಾರ್ಯ. ಅಲ್ಲಿ ನೀವೇನ್ ಮಾಡಬೇಕು? ಕಾರ್ಯ ಆರಾಧನೆ ಆಗೋದು ಮುಂಚಿತವಾಗಿ ಮುಗಿಸ್ಬಿಡ್ಬೇಕು. ನೀವು ಎಲ್ಲರ ವಾಕ್ಯ ಬದುಕ್ಬಿಡ್ಬೇಕು, ಆರಾಧನೆ ಮಾಡ್ಬೇಕು, ಎಲ್ಲರ ಆರಾಧನೆ ಮಾಡ್ಬೇಕು, ಎಲ್ಲರ ವಾಕ್ಯ ಕೇಳಿಸ್ಕೊಳ್ಬೇಕು. ಅದು ಉತ್ತಮವಾದ ಕೆಲಸ. ಈ ಮಾತು ಯಾರು ಹೇಳ್ತಾರೆ? ಏಸಪ್ಪ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಮರ್ಯಾದೆ ಯಾವ್ದು ಆರಿಸ್ಕೊಂಡಿದ್ದಾರೆ ಹೇಳ್ಬೇಕು, ಉತ್ತಮವಾದದ್ದು ಹೇಳ್ಬೇಕು. ಅಂದ್ರೆ ಕರೆಕ್ಟ್ ಕೆಲಸ, ಒಳ್ಳೇದು ಆರಿಸ್ಕೊಂಡಿದ್ದಾಳೆ, ಹಾಗೆ ಎಲ್ಲರೂ ಮಾಡ್ಬೇಕು ಅಂತ ಅದರ ಉದ್ದೇಶ. ಎಲ್ಲ ಭಕ್ತರು ಹಾಗೆ ಇರಬೇಕು. ವಾಕ್ಯಕ್ಕೆ ನಾವು ಆದ್ಯತೆ ಕೊಡಬೇಕು. ವಾಕ್ಯ ಕೇಳಿಸ್ಕೊಳ್ಳೋದ್ರಲ್ಲಿ ನೀವು ತಲ್ಲೀನರಾಗಿರ್ಬೇಕು. ನೀವೆಲ್ಲರೂ ವಾಕ್ಯ ಕೇಳಿಸ್ಕೊಳ್ಳೋರಾಗಿರಬೇಕು. ಅದು ಯೇಸಪ್ಪ ಏನ್ ಹೇಳ್ತಾನೆ, ಆಗ ಏನು ಆರಿಸ್ಕೊಂಡಿದ್ದಾಳೆ, ನನ್ನ ಹತ್ರ ಇದ್ದು ನಾನು ಹೇಳೋ ಮಾತುಗಳನ್ನು ಕೇಳಿಸ್ಕೊಳ್ತಾರಲ್ಲ ಅದು ಉತ್ತಮವಾದದ್ದು ಯೇಸಪ್ಪನೇ ಹೇಳ್ತಾ ಇದ್ದಾನೆ. ಮತ್ತು ನೀನು ನಾವು ಏನು ಮಾಡ್ತಾ ಇದ್ವಿ?
ಏನೋ ಕಾರ್ಯಕ್ರಮದಲ್ಲಿ ಆರಾಧನೆಗಾಗಿ ಏನು ಮಾಡ್ತೀವಿ, ಅಡಿಗೆಗಳ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಮುಂದೆ. ಏನೇ ಕಾರ್ಯಕ್ರಮ ಇರಲಿ, ಕಾರ್ಯಕ್ರಮ ಆರಂಭ ಆಗೋದ್ರೊಳಗೆ ನೀವೆಲ್ಲ ಕೆಲಸಗಳನ್ನು ಬಿಟ್ಟು ಬಂದು ಕಾರ್ಯಗಳನ್ನು ಮುಗಿಸಿ ತಯಾರು ಮಾಡಿ ನಂತರ ನೀವೆಲ್ಲರೂ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ಅಡಿಗೆ ಮಾಡೋದ್ರಿಂದ ನಿಮ್ಗೆ ಆಶೀರ್ವಾದ ಬರಲ್ಲ. ಅಡಿಗೆ ಮಾಡೋದ್ರಿಂದ ನಿಮಗೆ ಆಶೀರ್ವಾದ ಬರಲ್ಲ. ಆದರೆ ಆರಾಧನೆಯಲ್ಲಿ ಪಾಲ್ಗೊಂಡು ದೇವರ ವಾಕ್ಯವನ್ನು ನೀವು ಕೇಳಿಸ್ಕೊಳ್ತಿರಲ್ಲ, ಆತನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯಲ್ಲಿ ನೀವು ಇರ್ತಿರಲ್ಲ, ಅದು ನಿಮಗೆ ಆಶೀರ್ವಾದಗಳನ್ನು ತಂದುಕೊಡುವಂಥದ್ದು. ಅಲ್ಲಲ್ವಾ? ಹೌದಲ್ವಾ? ಹಾಗೆ ಯೇಸು ಸ್ವಾಮಿ ದೂರು ಕೊಟ್ಟರು, ಕಂಪ್ಲೇಂಟ್ ಮಾಡಿಬಿಟ್ಟು ತಂಗಿ ಮೇಲೆ. ಇಂಥವೆಲ್ಲ ನಾವು ಆಲೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಕೂಡ ನಾವು ಬೇಸರಗೊಳ್ಳದೆ ಯೇಸುವಿನ ಹತ್ರ ನಾವು ಕೂಡ ಇರಬೇಕು. ಆದರೆ ಅದನ್ನು ಮಾಡೋದು ಬಿಟ್ಟು ಅಲ್ಲಿ ಮಾಡೋರ ಮೇಲೆ ನೀವು ಬೇಸರಗೊಳ್ಳಬಾರದು. ವಾಕ್ಯ ಕೇಳಿಸ್ಕೊಳ್ಳೋದ್ರೆ ಏನು ಕೇಳಿಸ್ಕೊಂಡು ಆಮೇಲೆ ಮಾಡುವ, ಫಸ್ಟ್ ಕೆಲಸ ಆಗುವಂತ ಅವ್ರ ಒತ್ತಾಯ ಮಾಡಬಾರ್ದು. ದೇವರ ಸನ್ನಿಧಿಗೆ ಯಾರನ್ನು ಬಂದು ವಾಕ್ಯ ಕೇಳ್ತಾ ಇದ್ರೆ ಅವ್ರನ್ನ ನೀವು ತೊಂದರೆ ಕೊಡಬಾರ್ದು. ದೇವರ ವಾಕ್ಯ ಹೇಳ್ತದೆ. ಈಗ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸಿಕೊಳ್ಳಬೇಕು, ಮನಸ್ಸಿನಿಂದ ಕೇಳಿಸಿಕೊಳ್ಳಬೇಕು. ಯೇಸು ಸ್ವಾಮಿ ಇಷ್ಟವಾದ ಕಾರ್ಯ ತಂಗಿ ಮಾಡಿದಲ್ಲ ಕೆಲಸ. ಯೇಸುವಿನ ಮಾತುಗಳು ಜೀವವುಳ್ಳ ಮಾತುಗಳು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು, ನಂಬಬೇಕು. ಆ ಜೀವವುಳ್ಳ ಮಾತುಗಳು ಅಂದ್ರೆ ವಾಕ್ಯಗಳು. ಇವತ್ತು ದೇವರು ನಮಗೆ ವಾಕ್ಯದ ರೂಪದಲ್ಲಿ ಏನು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು ಮಕ್ಕಳೇ. ಹಾಗಾಗಿ ಈಗ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಗೌರವ ತೋರಿಸ್ಬೇಕು. ನೀವು ಆರಾಧನೆಗೆ ಗೌರವ ತೋರಿಸ್ಬೇಕು, ದೇವರ ವಾಕ್ಯಗಳಿಗೆ ಗೌರವ ತೋರಿಸ್ಬೇಕು. ನಿಮ್ಮ ಪ್ರವರ್ತನೆಯಲ್ಲಿ ಬದಲಾವಣೆ ಬರಬೇಕು. ಇನ್ನು ಮುಂದೆ ನೀವು ಹೇಗಿರ್ಬೇಕಂದ್ರೆ, ಆರಾಧನೆ ಮಾಡಬೇಕಾದ್ರೆ, ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ, ದೇವರ ವಾಕ್ಯವನ್ನು ಬಿತ್ತುತ್ತಿರುವಾಗ ಆ ವಾಕ್ಯಕ್ಕೆ ನೀವು ಗೌರವವನ್ನು ತೋರಿಸಬೇಕು. ಅಲ್ಲಾ? ಆ ಗೌರವವನ್ನು ತೋರಿಸಿದಾಗ ನಾವೇನಾಗ್ತೀವಿ, ದೇವರ ಯೇಸುವಿನ ಮೇಲೆ ನಮಗೆ ಭಕ್ತಿ ಇದೆ ಅಂತ ಹೇಳಿ ನಮ್ಮನ್ನು ನಾವು ತೋರಿಸ್ಕೊಂಡಾಗ್ತೀವಿ. ದೂರು ಮಾಡುವ ಸ್ವಭಾವ ನಿಮ್ಗಿರಬಾರದು. ಅದರಿಂದ ಆಶೀರ್ವಾದ ಬರುವುದಿಲ್ಲ. ಅದು ಬೇಸರ, ತಪ್ಪು. ಬೇಸರ ಮಾಡಿಕೊಳ್ಳೋದು ತಪ್ಪು. ಆ ತಪ್ಪು ಕಾರ್ಯವನ್ನು ನಾವು ಮಾಡಬಾರದು. ದೇವರು ನನ್ನ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕು. ಒಂದು ವಾಕ್ಯ ಕೇಳಿಸ್ಕೊಂಡು ಓದೋಣ. 1ನೇ ಯೋಹಾನ 3ನೇ ಅಧ್ಯಾಯ 18ನೇ ವಚನ. ಓದ್ರಿ. 1ನೇ ಯೋಹಾನ 3ನೇ ಅಧ್ಯಾಯ 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಪ್ರಚಾರದಿಂದಾಗಲಿ ಪ್ರೀತಿಸುವರಾಗಬಾರದು. ಪ್ರೀತಿಯು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಬರೇ ನೀವು ಕಂಪ್ಲೇಂಟ್ ಮಾಡೋದು, ಅವ್ರ ಮೇಲೆ ಇವ್ರ ಮೇಲೆ ಮಾಡಿಕೊಳ್ಳೋದು, ಮಾತಾಡ್ಕೊಳ್ಳೋದು, ಇದರಾಗೆ ನಮ್ಮ ಕಾಲ ಕಳೀತಾ ಇದ್ವಿ ನಾವು. ಅದು ಮಾಡಬಾರದು. ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. ಫಿಲಿಪ್ಪಿ 2ನೇ ಅಧ್ಯಾಯ 14ನೇ ವಚನ. ಫಿಲಿಪ್ಪಿ 2ನೇ ಅಧ್ಯಾಯ 14ನೇ ವಚನ. ಬರ್ಕೊಳ್ಳಿ, ಆಮೇಲೆ ಮನೆಗೆ ಹೋಗಿ ಇದನ್ನ. ಫಿಲಿಪ್ಪಿ 2ನೇ ಅಧ್ಯಾಯ 14ನೇ ವಚನ. ಗುಣಗುಟ್ಟತೆಯು ವಿವಾದ ಇಲ್ಲದೆಯು
ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಹಾ ಮಧ್ಯದಲ್ಲಿ ಹಾ. ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ದೇವರ ನಿಷ್ಕಳಂಕವಾದ ಮಕ್ಕಳಾಗಿರಬೇಕು. ಕಳಂಕ ಇರಬಾರದು ನಿಮ್ಮಲ್ಲಿ. ದೇವರ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಯಾವ ದೋಷ ಇರಬಾರದು, ದೂರು ಮಾಡಬಾರದು, ಒಬ್ಬರ ಬಗ್ಗೆ ಮಾತಾಡಬಾರದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಬಾರ್ದು. ನಾವೆಲ್ಲರೂ ಹೇಗಿರಬೇಕು, ಅವೆಲ್ಲವುಗಳನ್ನು ಅದು ತಪ್ಪು ಅಂತೇಳಿ ತಿಳ್ಕೊಂಡು ಅದನ್ನು ಮಾಡದೆ ಇರುವರಾಗಿರಬೇಕು. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಯಾಕೋಬ 2ನೇ ಅಧ್ಯಾಯ 17ನೇ ವಚನ. ಯಾಕೋಬ 2ನೇ ಅಧ್ಯಾಯ 17ನೇ ವಚನ. ಯಾಕೋಬ 2ನೇ ಅಧ್ಯಾಯ 17ನೇ ವಚನ. ಹಾಗೆಯೇ ಹಾ ಕ್ರಿಯೆಗಳಿಲ್ಲದಿದ್ದರೆ ಹಾ. ನಂಬಿಕೆಯು ಹಾ. ತನ್ನಲ್ಲಿ ಜೀವವಿಲ್ಲದದ್ದು. ನೋಡಿದ್ರ, ಆ ಕ್ರಿಯೆಗಳು ಇದ್ರೆ ನಿಮ್ಮಲ್ಲಿ ಜೀವವಾಕ್ಯಗಳು ಜೀವವಿಲ್ಲದ್ದು. ಜೀವವಿಲ್ಲದಾಗ್ಬಿಡ್ತಾವಂತೆ. ನಿಮ್ಮ ಮಕ್ಕಳು ಹೇಗಿರ್ಬೇಕು, ನೀವು ನಿಮ್ಮ ಗುಣಗಳನ್ನು ನೀವು ಸರಿಪಡಿಸಿಕೊಳ್ಳುವರಾಗಿರಬೇಕು. ಅಂದ್ರೆ ಕಾಣ್ಬರ್ತಿರಂದ್ರೆ ನಿಮ್ಮಲ್ಲಿ ಏನು ಕೆಟ್ಟ ಗುಣಗಳಿದ್ದಾವೋ, ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳೇನಿದ್ದಾವೋ ಅವೆಲ್ಲಗಳನ್ನು ತೆಗೆದುಹಾಕಬೇಕು. ಒಳ್ಳೆವುಗಳನ್ನು ನೀವು ತೆಗಿಬೇಕು. ದೇವರ ಮಂದಿರದಲ್ಲಿ ಆಗಲಿ, ಯಾವ ಪ್ರಾರ್ಥನೆಯಲ್ಲಿ ಆಗಲಿ, ವಾಕ್ಯ ಹೇಳಬೇಕಾದರೆ ವಾಕ್ಯ ಏನು ಹೇಳ್ತದೆ ಅಂತ ಗ್ರಹಿಸಬೇಕು. ವಾಕ್ಯ ನಿಮ್ಮಲ್ಲಿ ಅದನ್ನು ಜೋಡಿಸಿಕೊಳ್ಳಬೇಕು. ವಾಕ್ಯಕ್ಕೆ ತಕ್ಕ ಹಾಗೆ ಅನುಸರಿಸಿಕೊಂಡು ವಾಕ್ಯಕ್ಕೆ ತಕ್ಕ ಹಾಗೆ ನೀವು ಜೀವಿಸಬೇಕು. ಇವೆಲ್ಲ ಮಾಡೋದಾದ್ರೆ ನಿಮ್ಮಲ್ಲಿ ಆ ಕ್ರಿಯೆಗಳು ಇರೋದಿಲ್ಲ, ಜೀವ ಇರೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾರೆ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ ನಾವು. ಯೋಹಾನ 15:5ನೇ ವಚನ. ಯೋಹಾನ 15:5 ನೋಡಿ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಹಾ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಹಾ ಬಹಳ ಫಲ ಕೊಡ್ತಿದ್ರ. ಪ್ರಿಯ ಮಕ್ಕಳೇ, ನೀವು ವಾಕ್ಯ ಕೇಳಿಸ್ಕೊಳ್ಳೋದ್ರ ಮೂಲಕ ಏನಾಗ್ತದಂದ್ರೆ ಯೇಸುವಿನ ಪ್ರೆಸೆನ್ಸ್ ಅಂತೀವಲ್ಲ, ಆತನ ಉಪಸ್ಥಿತಿ ನಮ್ಮಲ್ಲಿ ಇರ್ತದೆ. ಯೇಸು ಹೇಳ್ತಾ ಇದ್ದಾನೆ, ಏಸಪ್ಪ ದ್ರಾಕ್ಷ ಗಿಡ ಇದ್ದಂಗೆ, ನಾವು ಹೇಗೆ ಕೊಂಬೆಗಳಿದ್ದಂಗೆ. ಈಗ ಕೊಂಬೆ ಕಟ್ ಮಾಡಿಬಿಟ್ರೆ ಕೊಂಬೆಗೆ ಜೀವ ಇರ್ತದ, ಸಿಗುತ್ತದದು ಇಲ್ಲ. ನೀವು ಕಾಂಡ ಏನಿರ್ತದಲ್ಲ, ಆ ದೊಡ್ಡ ಗಿಡಕ್ಕೆ ಅಂಟಿಕೊಂಡಿದ್ರೆ ಆ ಗಿಡದಲ್ಲಿರುವ ಸಾರಾಂಶಗಳು, ಫಲಪುಷ್ಪಗಳು, ಎಲೆ ಎಲ್ಲವೂ ಕೂಡ ನಿಮ್ಮಲ್ಲಿ ಆ ಕೊಂಬೆಯಲ್ಲಿ ಯಾವ ರೀತಿ ಫಲಿಸ್ತದೋ ಆ ರೀತಿ ನೀವು ಯೇಸಪ್ಪನಲ್ಲಿ ಇರುವಾಗ, ಯೇಸಪ್ಪನ ಮಾತುಗಳಲ್ಲಿ ನೀವು ಅಭಿರುಚಿ ತೋರಿಸುವಾಗ, ಯೇಸಪ್ಪನ ಮಾತಿನಲ್ಲಿ ನೀವು ಜೀವ ವಾಕ್ಯಗಳನ್ನು ತಿಳ್ಕೊಂಡಾಗ ಅದು ನಿಮ್ಮಲ್ಲಿ ಫಲಿಸ್ತದೆ. ಅದಕ್ಕೆ ಯೇಸಪ್ಪ ಏನು ಹೇಳ್ತಾರಂದ್ರೆ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಯೇಸಪ್ಪ ಹೇಳ್ತಾರೆ, ಮತ್ತು ನೀವು ಜೀವವುಳ್ಳ ಮಾತುಗಳಿಗೆ, ಜೀವವುಳ್ಳ ವಾಕ್ಯಗಳಿಗೆ ನೀವು ಬೆಲೆ ಕೊಡಬೇಕು. ಅದರಂತೆ ನೀವು ಜೀವಿಸಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಬರಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯಗಳಿಂದ ದೇವರು ಮಾತಾಡ್ತಾರೆ. ಇನ್ನೊಂದು ವಾಕ್ಯ ನೋಡೋಣ. ರೋಮ 8ನೇ ಅಧ್ಯಾಯ 38-39. ಎಂಟನೇ ಅಧ್ಯಾಯ 38-39 ರೋಮ. ಹೇಗೆಂದರೆ ಮರಣವಾಗಲಿ ಹಾ, ಜೀವವಾಗಲಿ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಹಾ, ಈಗಿನ ಸಂಗತಿಗಳಾಗಲಿ, ಹಾ, ಮುಂದಣ ಸಂಗತಿಗಳಾಗಲಿ, ಆಗಲಿ, ಆತ್ಮಗಳಾಗಲಿ, ಹಾ, ಮೇಲಣ ಲೋಕವಾಗಲಿ, ಹಾ, ಕೆಳಗಣ ಲೋಕವಾಗಲಿ, ಹಾ, ಬೇರೆ ಯಾವ ಸೃಷ್ಟಿಯಾಗಲಿ, ಹ್ಮ್. ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹಾ. ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು. ನೀವು ನಿಶ್ಚಯರಾಗಿರಬೇಕು. ನೀವು ದೃಢ ಸಂಕಲ್ಪವನ್ನು ಹೊಂದಿಕೊಂಡವರಾಗಿರಬೇಕು.
ಏನಂದ್ರೆ ಸುಮ್ಮನೆ ಏಸ ಮಕ್ಕಳಾಗ್ಬಿಟ್ಟಿವಿ. ನಾನು ಕೇಳೋರು ಯಾರಿಲ್ಲ, ನನ್ನ ವಾಕ್ಯ ಕೇಳಿ ಬಿಡ್ಲಿ, ನನ್ನ ಯಾರು ಕೇಳ್ತಾರೆ ಅಂತ ನೀವು ಆ ಥರ ಯೋಚನೆಯಲ್ಲಿರಬಾರ್ದು. ಪ್ರಿಯ ಮಕ್ಕಳೇ, ಮಂದಿರಕ್ಕೆ ಬರುವುದು ಎಲ್ಲರಿಗಿಂತ ಪ್ರಾಮುಖ್ಯವಾಗಿ ನೀವು ಇವತ್ತು ದೇವರ ವಾಕ್ಯ ನಮ್ಮ ಜೊತೆ ಮಾತಾಡ್ತದೆ. ಜೀವನ ವಾಕ್ಯಗಳಲ್ಲಿ ಜೀವ ಇದೆ. ಅದನ್ನು ಕೇಳಿಕಾಗಿ ಬರಬೇಕು. ಏನ್ ದೇವರು ಇವತ್ತು ನನ್ನ ಜೊತೆ ಮಾತಾಡ್ತಿದ್ದಾನೆ? ವಾಕ್ಯ ಸಾರಾಂಶಗಳಲ್ಲಿ ನಮ್ಮಲ್ಲಿ ಏನು ಇದಾವೋ ಅವುಗಳನ್ನು ತೆಗೆದುಹಾಕಬೇಕು. ಏನು ಇಲ್ಲವೋ ಒಳ್ಳೆ ಜೀವನ ಮಾತುಗಳನ್ನು ನಾವು ನಮ್ಮೊಳಗೆ ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಆಗಿರೋರಾಗಿರಬೇಕು. ನೀವು ನೋಡ್ತಾ ಇದ್ದೀರಾ? ಆಗಿರೋದಾದ್ರೆ ಈ ಲೋಕದಲ್ಲಿ ಏಸಪ್ಪನಿಂದ ನಿಮ್ಮನ್ನು ಬೇರ್ಪಡಿಸೋರು ಯಾರೂ ಇಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಏಸಪ್ಪನಿಂದ ಬೇರ್ಪಡಿಸಲಿಕ್ಕೆ ಯಾರ ಕೈಗೆ ಸಾಧ್ಯವಿಲ್ಲ. ಅಂತ ಒಳ್ಳೆ ಭಕ್ತರಾಗಿರಿ, ಒಳ್ಳೆ ಮಕ್ಕಳಾಗಿರಿ. ದೇವರ ವಾಕ್ಯ ಇವತ್ತು ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ರೆ ನಾವು ಹೇಗಿರಬೇಕು? ಮಾತನಲ್ಲಿ ನಂಬಿಕೆ ಇರುವವರಾಗಿರ್ಬೇಕು. ವಾಕ್ಯಗಳಲ್ಲಿ ನಂಬಿಕೆ ಇರುವವರಾಗಿರಬೇಕು. ಇವತ್ತು ದೇವರು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ, ನೀವು ಜೀವನ ಮಾತುಗಳು ಅಂತ ಹೇಳಿ ನಂಬಿ ನೀವು ದೇವರ ಸನ್ನಿಧಿಗೆ ಬಂದು ಆತನ ಮಾತುಗಳಲ್ಲಿ ನೀವು ಧ್ಯಾನ ಇಟ್ಟು ಅದನ್ನು ಕಲಿಯಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಇನ್ನು ಕೆಲವು ಮಾತುಗಳಿದ್ದಾವೆ, ಹೇಳಿ ನಾನು ಮುಗಿಸ್ಬಿಡ್ತೀನಿ. ಅದೇನಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಯೇಸುವೇ ಪ್ರಾಮುಖ್ಯ ಅಂತ ನೀವು ತಿಳ್ಕೊಂಡವರಾಗಿರಬೇಕು. ನಿಮ್ಮ ಭಾವನೆಗಳಲ್ಲಿ ಬದಲಾವಣೆ ಬರಬೇಕು. ಅದೇ ಹಳೇ ಮನುಷ್ಯರಾಗಿರಬಾರದು, ನೀವು ಹೊಸ ಮನುಷ್ಯರಾಗಬೇಕು. ನೀವು ಹೊಸ ಮನುಷ್ಯರಾಗಬೇಕು ಅನ್ನೋದಾದರೆ ನಿಮ್ಮನ್ನು ಈ ಲೋಕದಲ್ಲಿ ಯಾರು ಬದಲಾವಣೆಗೆ ಸಾಧ್ಯ ಇಲ್ಲ. ನೀವು ಹೊಸ ಮನುಷ್ಯರಾಗಬೇಕು. ಹೊಸ ಸ್ವಭಾವ ನಿಮ್ಮಲ್ಲಿ ಬರಬೇಕು. ಹೊಸ ಭಾವನೆಗಳು ನಿಮ್ಮಲ್ಲಿ ಬರಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಏಸಪ್ಪನ ಮಾತುಗಳಲ್ಲಿ ನೀವು ಜೀವವುಳ್ಳ ಮಾತುಗಳಂತೇಳಿ ನಂಬಬೇಕು. ವಾಕ್ಯಗಳನ್ನು ನಂಬಬೇಕು. ವಾಕ್ಯಗಳು ನಮ್ಮ ಜೊತೆ ಮಾತಾಡ್ತಾರೆ. ಬಹಳ ಮಂದಿ ಹೇಳ್ತಿರ್ತಾರೆ, ಎಲ್ಲ ನಾವು ವಾಕ್ಯ ಹೇಳಕ್ ಹೋದಾಗ, ಸರ್ ಇವತ್ತು ದೇವ್ರ ವಾಕ್ಯ ನನ್ನ ಜೊತೆ ಮಾತಾಡ್ತಾರೆ. ಯಾರು ಮಾತಾಡಿದ್ರಂತೆ? ಫಾಸ್ಟ್ ಮಾತಾಡಿದ್ರೆ ಅಂತ ಹೇಳಲ್ಲ ದೇವರು, ಕರೆಕ್ಟ್ ಹೇಳ್ತಾರೆ. ಏನು? ದೇವ್ರ ವಾಕ್ಯ ನನ್ನ ಜೊತೆ ಮಾತಾಡ್ತಾರೆ ಅಂತ ಅನುಭವ ನಿಮಗೆ ಆಗಿರ್ಬೋದು, ಆಗಿದೆ ಎಷ್ಟೋ ಸರಿ. ದೇವರ ವಾಕ್ಯಗಳು ಮಾತಾಡುವಾಗ ಹೇಳುವಾಗ ನೀವು ನನಗೆ ಇವತ್ತು ವಾಕ್ಯ ಬಂತು ಅಂತ ತಿಳ್ಕೊಂಡು ಅದು ಜೀವನ ಮಾತುಗಳು ಅಂತ ಹೇಳಿ ನಿಮಗೂ ಅದರಂತೆ ಜೀವಿಸಲಿಕ್ಕಾಗಿ ನೀವು ಪ್ರಯತ್ನ ಪಡಬೇಕು, ನಂಬಿಕೆ ಇಟ್ಕೊಳ್ಬೇಕು. ಹಾಗಾದರೆ ದೇವರ ವಾಕ್ಯವು ನಿಮ್ಮಲ್ಲಿ ಫಲಿಸ್ತದೆ. ಅದಕ್ಕೆ ಫಲಿತಾಂಶ ಉಂಟು. ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಆತನ ಆಶೀರ್ವಾದಗಳು ನಿಮ್ಮಲ್ಲಿ ಉಕ್ಕಿ ಬರುತ್ತವೆ. ಅಲ್ಲೆಲ್ಲ ಉಕ್ಕಿ ಬರುವಂಥದ್ದು ದೇವರ ವಾಕ್ಯಗಳು. ಇನ್ನೊಂದು ಮಾತು ಏನಂದ್ರೆ, ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಬರುವಾಗ ನೀವೇನಂತ ತಿಳ್ಕೊಂಡು ಬರಬೇಕಂದ್ರೆ ಅದು ಯೇಸು ಸ್ವಾಮಿಯ ಪಾದ ಸನ್ನಿಧಿಯಲ್ಲಿ ಮಾತುಗಳನ್ನು ತಿಳ್ಕೊಂಡು ಬರಬೇಕು. ಏನಂತ ಬರ್ಬೇಕು? ಹೇಳ್ಬೇಕಮ್ಮ, ಏನಂತ ಬರ್ಬೇಕು? ಯೇಸು ಸ್ವಾಮಿಯ ಪಾದ ಸನ್ನಿಧಿಯಲ್ಲಿ ಮಾತುಗಳಂತೇಳಿ, ಆತನ ಮಾತುಗಳಂತೇಳಿ ನಂಬಿ ಬರಬೇಕು ನೀವು ವಾಕ್ಯಗಳನ್ನು. ಹಾಗಾದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಅನುಕೂಲ ಉಂಟು. ದೇವರ ವಾಕ್ಯಗಳು ಶಕ್ತಿಯುಳ್ಳ ಮಾತುಗಳು. ಅದು ನಂಬೋದಾದರೆ ಆ ವಾಕ್ಯಗಳು ನಿನ್ನಲ್ಲಿ, ನಿನ್ನ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಭವಿಷ್ಯತ್ತಿನಲ್ಲಿ ಕಾರ್ಯರೂಪಕ್ಕೆ ಬರುವುದು, ಕಾರ್ಯಗಳು ಮಾಡುವುದು, ಅದ್ಭುತಗಳನ್ನು ಮಾಡುವುದು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವುದು. ಹಾಗಾಗಿ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ಅನ್ಯೋನ್ಯತೆಯಲ್ಲಿರಬೇಕು. ದೇವರ ಮಕ್ಕಳ ಜೊತೆ ಅನ್ಯೋನ್ಯತೆಯಾಗಿರಬೇಕು. ಸಭೆಯಲ್ಲಿ ನೀವೆಲ್ಲರೂ ಅನ್ಯೋನ್ಯತೆಯಿಂದ ಇರುವುದಾದರೆ ದೇವರ ವಾಕ್ಯವು ನಿನ್ನಲ್ಲಿ ಫಲಿಸುತ್ತದೆ. ಕಣ್ಣು ಮುಚ್ಚುವರೆಲ್ಲ ಪ್ರಾರ್ಥನೆ. ದೇವರು ಇವತ್ತು ಕಂಪ್ಲೇಂಟ್ ಗುರುಗುಟ್ಟವರಾಗಿರಬಾರದು. ನೀವು ಗುರುಗುಟ್ಟವರಾಗಿರಬಾರದು. ಗುರುಗುಟ್ಟುವ ಮೂಲಕ ಅದು ಪಾಪನೇ ಸರಿ. ನಿಮಗೆ ಯಾವ ಫಲಿತಾಂಶ ಇರುವುದಿಲ್ಲ. ಮೋಶೆ ಸಂಗಡ ಇಸ್ರಾಯೇಲರು ಬಹಳ ಮಂದಿ
ಸಭೆಯಲ್ಲಿ ಯಾರೇ ತಪ್ಪು ಮಾಡಿದವರು ಇರಬಹುದು, ಆದರೆ ಅವರನ್ನು ಕ್ಷಮಿಸಬೇಕು. ಕ್ಷಮಿಸುವ ಮಕ್ಕಳಾಗಿರಬೇಕು. ಗುಣಗುಟ್ಟಬಾರದು. ಗುಣಗುಟ್ಟದ ಮೂಲಕ ಯಾರ ಮೇಲೆ ಇನ್ನೊಬ್ಬರ ಮೇಲೆ ನೀವು ದೂರು ಮಾಡುವವರಾಗಿರಬಾರದು. ನೀವು ಆ ಗುಣಗಳನ್ನು ಬಿಟ್ಟು ದೇವರ ಸನ್ನಿಧಿಗೆ ಬಂದಿದ್ದೀನಿ. ದೇವರ ಸನ್ನಿಧಿಯಲ್ಲಿ ದೇವರ ಜೀವನ ಮಾತುಗಳು, ವಾಕ್ಯಗಳು, ಅದನ್ನು ಕೇಳಿಸ್ಕೊಳ್ಳಿಕ್ಕಾಗಿ ಬರ್ತಾ ಇದ್ದೀನಿ ಅಂತ ಹೇಳೋದು ನಂಬಿಕೆಯಿಂದ ಬರಬೇಕು. ಅದು ಬರುವುದಾದ್ರೆ ಯೇಸು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರ್ತೀನಿ. ನೀನು ನನ್ನಲ್ಲಿ ಇರುವುದಾದರೆ ನಾನು ನಿನ್ನಲ್ಲಿ ಇರ್ತೀನಿ, ನಿನ್ನಲ್ಲಿ ನನ್ನ ಕಾರ್ಯಗಳನ್ನು ಮಾಡ್ತೀನಿ ಅಂತ ದೇವರು ಇವತ್ತಿಂದ ಹೇಳ್ತೇನೆ. ಅಂತ ಪ್ರಿಯ ಮಕ್ಕಳಾಗಿರಬೇಕು. ಮಾತಾಡ ಹಾಗೆ ಹುಡುಗುಟ್ಟಿಬಾರದು, ದೂರು ಕೊಡಬಾರದು, ಬೇಸರಗೊಳ್ಳಬಾರದು. ಮರಿಯಳ ಹಾಗೆ ಯೇಸುಸ್ವಾಮಿ ಪಾತ್ಸನ್ನಿಧಿಯಲ್ಲಿ ಆತನ ಮಾತುಗಳನ್ನು ಕೇಳುವ ಮಗಳಾಗಿ ದೀನತ್ವದಿಂದಿದ್ದಾಳೆ. ಆ ಮಾತೇ ನನ್ನ ಜೀವ, ಆ ಮಾತೇ ನನ್ನ ಬದುಕು, ಆ ಮಾತೇ ನನ್ನ ಸರ್ವಸ್ವ ಅಂತ ಹೇಳಿ ಯೇಸಪ್ಪನ ಮಾತುಗಳಲ್ಲಿ ನಂಬಿಕೆ ಇಟ್ಟುಕೊಂಡು ನೀವು ಬರುವುದಾದರೆ ಯೇಸಪ್ಪನ ಮಾತುಗಳು ನಿನ್ನಲ್ಲಿ ಅದ್ಭುತ, ಆಶ್ಚರ್ಯ, ಸ್ವಸ್ಥತ ಮತ್ತು ಶುಭ ಕಾರ್ಯಗಳನ್ನು ಮಾಡುವುದಾಗಿದೆ. ಅಂತ ಒಂದು ಮನಸ್ಥಿತಿಯನ್ನು ನೀವು ಬದಲಾಯಿಸಿಕೊಂಡು ದೇವರ ಮಕ್ಕಳಾಗಿ ನಿನ್ನ ಜೀವನದಲ್ಲಿ ಈ ವಾಕ್ಯಗಳನ್ನು ಅಳವಡಿಸಿಕೊಂಡು ನೀವು ಜೀವಿಸುವುದಾದರೆ ದೇವರು ನಿನ್ನ ಅದ್ಭುತ ಕಾರ್ಯವನ್ನು ಮಾಡುವುದಾಗಿದ್ದಾರೆ. ಆತನ ಮಾತುಗಳಲ್ಲಿ ಜೀವನ ಮಾತುಗಳಲ್ಲಿ ನೀನು ನಂಬಿಕೆ ಇಡಬೇಕಾಗಿ ಅನ್ಯೋನ್ಯತೆಯಲ್ಲಿ ಮೃದುವಾಗಿ ಮಾತಾಡುವುದಾಗಿರಬೇಕು. ಯಾವಾಗಲೂ ಮೃದುವಾಗಿ ಮಾತಾಡಬೇಕು. ಅವರು ಮೋಶೆ ಜೊತೆ ಅವರೆಲ್ಲರೂ ಇಷ್ಟ ಬಂದಾಗ ಮಾತಾಡಿದ್ರು, ಗುಣಗುಟ್ಟಿದ್ರು, ಚೆನ್ನಾಗಿದ್ರು. ಅವರೆಲ್ಲ ನಾಶವಾಗಿದ್ರು. ನಮಗೆ ನಾಶ ಬೇಡ, ನಮ್ಗೆ ಏಸಪ್ಪ ಬೇಕು. ಏಸಪ್ಪನ ಮಾತುಗಳು ಬೇಕು. ಯಾಕಂದ್ರೆ ಜೀವನದ ಮಾತುಗಳು, ಜೀವನದ ಮಾತುಗಳನ್ನು ಕೇಳಿಸಿಕೊಂಡವರು ಅದನ್ನು ಅಳವಡಿಸಿಕೊಂಡು ಜೀವಿಸುವವರು ನಿಮ್ಮ ಬದಲಾವಣೆ ಆಗಬೇಕು. ನಿಮ್ಮ ಮಾತುಗಳಲ್ಲಿ ಬದಲಾವಣೆ ಆಗಬೇಕು. ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಯೇಸುವಿನ ಮಕ್ಕಳಾಗಿ ನೀವು ಜೀವಿಸಬೇಕು ಅಂದರೆ ನಿನ್ನಲ್ಲಿ ಮೃದುತ್ವ ಬರಬೇಕು. ನಿನ್ನಲ್ಲಿ ಕನಿಕರ ಮಾತುಗಳಾಗಿರಬೇಕು. ಮಾತಾಡೋ ಪ್ರತಿ ಮಾತು ಆಶೀರ್ವಾದಕರವಾಗಿರಬೇಕು. ಒಬ್ಬರ ನೀವು ಶಾಪ ಕೊಡುವ ಮಾತುಗಳು ಆಡಬಾರದು. ಒಬ್ಬರನ್ನು ಮನಸ್ಸು ನೋಯಿಸುವ ಮಾತುಗಳು ನೀನು ಆಡಬಾರದು. ದೇವರ ವಾಕ್ಯ ಇವತ್ತು ನಿಮ್ಮ ಜೊತೆ, ನನ್ನ ಜೊತೆ, ನಮ್ಮೆಲ್ಲರೂ ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡಬೇಕು. ವಾಕ್ಯ ಬೇಡಿಕೆ ನಾವು ಬರ್ತೀವಿ ಕೇಳುವಾಗ ವಾಕ್ಯದ ಜೊತೆ ದೂರ ಹೋಗಬಾರದು. ವಾಕ್ಯಕ್ಕೆ ನಾವು ಪ್ರೀತಿ ತೋರಿಸಿ, ವಾಕ್ಯಕ್ಕೆ ನಾವು ಭಕ್ತಿಯುಳ್ಳವರಾಗಿ ವಾಕ್ಯ ಬಿಟ್ಟುಕೊಂಡು ಮುಂಚಿತವಾಗಿ ಅದನ್ನು ಮಾತು ಸನ್ನಿಧಿಗೆ ಬಂದು ನೀನು ಕುಳಿತುಕೊಂಡು ವಾಕ್ಯಕ್ಕಾಗಿ ಕಾತಿರಬೇಕು, ಎದುರುಕೊಳ್ಬೇಕು. ಇವತ್ತು ದೇವರ ವಾಕ್ಯನ ಜೊತೆ ಏನು ಮಾತಾಡ್ತದ ಅಂತ ಮಕ್ಕಳು ಆದರೆ ದೇವರು ಹೇಳ್ತಾರೆ, ನೀನು ನನ್ನಲ್ಲಿದ್ದ ಹಾಗೆ ನಾನು ನಿನ್ನಲ್ಲಿ ಇದ್ದ ಹಾಗೆ. ನೀನು ನನ್ನಲ್ಲಿರುವುದಾದರೆ ನಿಮ್ಮ ಸಮಸ್ತ ಕಾರ್ಯಗಳನ್ನು ಸಿದ್ಧ ಮಾಡುವ ದೇವರಾಗಿದೆ. ಸಿದ್ಧ ಮಾಡುವ ದೇವರಾಗಿದೆ. ಜಯವನ್ನು ಕೊಟ್ಟು ಜಯಪ್ರದವಾಗಿ ನಡೆಸುವ ದೇವರಾಗಿದೆ. ಹಾಗೆ ಎಲ್ಲರೂ ಪ್ರಾರ್ಥನೆ ಇರುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಂಡು ಈ ಆರಾಧನೆ ಮುಗಿಸಿಕೊಳ್ಳೋಣ. ಮಧ್ಯದಲ್ಲಿ ಅಮ್ಮ ವಿಧಾನ, ಅಮ್ಮ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ದೇವ, ನಿನಗೆ ವಂದನೆಯಪ್ಪ. ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡದಾದ ದೇವರು ನೀನಯ್ಯ. ನಿನಗೆ ಸ್ತೋತ್ರ ದೇವಾದಿ ದೇವನೇ, ರಾಜಾದಿ ರಾಜನೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಅಪ್ಪ ತಂದೆ, ಈ ದಿನ ನಿನ್ನ ಪುನರುತ್ಥಾನ ದಿನದಂದು ಅಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಿರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನ, ಪ್ರಿಯ ಕುಟುಂಬಗಳನ್ನ ನೀನು ಆಶೀರ್ವದಿಸು ಸ್ವಾಮಿ. ಇದೀಗ ನಿನ್ನ ವಾಕ್ಯವನ್ನು ಕೇಳಿದೆವಪ್ಪ. ನಾವೆಲ್ಲರೂ ಕೂಡ ನಮ್ಮ ಕುಟುಂಬ
ಕುಟುಂಬಗಳು ನಾವು ಆತ್ಮೀಯವಾಗಿ ಆತ್ಮಿಕ ಕುಟುಂಬಗಳಾಗಿರುವಂತೆ ಸಹಾಯ ಮಾಡಪ್ಪ. ಹೌದಪ್ಪ, ಮಾರ್ಪಾಡಾದರೂ ಈ ಲೋಕದ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಾಗ, ಗುಣಗುಟ್ಟುತ್ತಿರುವಾಗ, ಬೇಸರಗೊಂಡಿರುವಾಗ, ಕೋಪಗೊಂಡಿರುವಾಗ, ಆದರೆ ಸ್ವಾಮಿ ಅದು ಪ್ರಾಮುಖ್ಯವಲ್ಲ. ಎಸಯ್ಯ, ನೀನು ಹೇಳಿದ್ಯಪ್ಪ, ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ, ಅದು ಒಂದೇ ಬಹಳ ಮುಖ್ಯ ಪ್ರಾಮುಖ್ಯ ಎಂದು ಹೇಳಿದ್ಯಪ್ಪ. ಉತ್ತಮವಾದದ್ದು ಯಾವುದು? ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ ಯೇಸುವಿನ ಮಾತನ್ನ ಕೇಳುವುದು, ಯೇಸುವಿನ ಮಾತಿನ ಪ್ರಕಾರ ನಡೆದುಕೊಳ್ಳುವುದೇ ಉತ್ತಮವಾದದ್ದು ಸ್ವಾಮಿ. ಹೌದಪ್ಪ, ಇಲ್ಲಿ ಸೇರಿ ಬಂದಿರುವ ನಾವೆಲ್ಲರೂ ಕೂಡ ಆ ಒಂದು ಉತ್ತಮವಾದದ್ದನ್ನೇ ಆರಿಸಿಕೊಂಡು ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ ಇರುವಂತೆ ಸಹಾಯ ಮಾಡಪ್ಪ. ಯೇಸಪ್ಪ, ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಿನ್ನ ನಾಮವೇ ಮಹಿಮೆ ಹೊಂದುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯಗಳು ನಮ್ಮಲ್ಲಿರುವುದಾದರೆ ಅಪ್ಪ, ನಾವು ನಿನ್ನಲ್ಲಿರುವುದಾದರೆ ಏನಾದರೂ ಬೇಡಿಕೊಳ್ಳಿರಿ ನಿಮಗೆ ಕೊಡುವೆನು ಎಂದು ನೀನು ಹೇಳಿದ್ದೀಯಪ್ಪ. ಎಲ್ಲವನ್ನು ಅಪ್ಪ, ಸಕಲ ಫಲಗಳನ್ನು ಆಶೀರ್ವಾದಗಳನ್ನು ಕೊಡುವ ದೇವರು ನೀನಾಗಿದ್ದೆ ಏಸಯ್ಯ, ನಿನಗೆ ಸ್ತೋತ್ರ. ಹೌದಪ್ಪ, ನಿನ್ನ ಜೊತೆಯಲ್ಲಿ ನಾವಿರುವುದಾದರೆ ನೀನು ನಮ್ಮ ಜೊತೆಯಲ್ಲಿರುವ ದೇವರಪ್ಪ. ನೀನು ಹೇಳ್ತಾ ಇದ್ದೆ ಏಸಯ್ಯ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ನೀನು ಹೇಳಿದ್ಯಪ್ಪ. ಹೌದಪ್ಪ, ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು, ಅನುದಿನ ಅನುಕ್ಷಣ ನಮ್ಮನ್ನು ಕಾಯುವ ಕಾಪಾಡುವ ದೇವರು ನೀನು ಯೇಸಪ್ಪ. ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೌದಪ್ಪ, ಇಲ್ಲಿ ಸೇರಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ನಿನ್ನ ವಾಕ್ಯವನ್ನು ಹೇಳಿದಂತ ನಿನ್ನ ಪ್ರಿಯ ಮಗನು, ದಾಸನು ಅಪ್ಪ ನಾಮದೇವ ಅಯ್ಯನವರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ಇಲ್ಲಿಯವರೆಗೆ ನೀನು ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ಆತ್ಮದೇವ, ಪರಿಶುದ್ಧ ಆತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ನಡೆಸಿಕೊಂಡು ಬರ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ. ಇದೀಗ ವಾಕ್ಯವನ್ನು ಹೇಳುವಂತೆ ಅಪ್ಪ ನಿನ್ನ ದಾಸನನ್ನು ಬರೆ ಮಾಡಿಕೊಂಡು ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಜೀವಮಾನವೆಲ್ಲವೂ ಅಪ್ಪ, ನಮ್ಮ ಉಸಿರಿರುವವರೆಗೆ, ನಾವು ಬದುಕಿರುವವರೆಗೆ, ನಮ್ಮ ಪ್ರಾಣ ಇರುವವರೆಗೆ ಅಪ್ಪ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಅನೇಕ ನಶಿ ಹೋಗುವ ಆತ್ಮಗಳು, ಕುಟುಂಬಗಳು, ಗ್ರಾಮಗಳನ್ನು ಅಪ್ಪ ನಿಮ್ಮ ಸನ್ನಿಧಿಗೆ ತರುವಂತೆ, ನಿಮ್ಮ ರಕ್ಷಣೆಯಲ್ಲಿ ತರುವಂತೆ ದೀನ ದಾಸರಾದ ನಮ್ಮನ್ನು ನೀನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇನೆ ಸ್ವಾಮಿ. ಕೊಟ್ಟಂತ ಅನೇಕ ಸೇವೆಗಳು, ಗ್ರಾಮಗಳು, ಸೇವಕರು, ವಿಶ್ವಾಸಿಗಳು ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನಪ್ಪ. ಕೊಟ್ಟಂತ ಏಜೆಂಟ್ ಸಂಸ್ಥೆಯನ್ನು ಆಶೀರ್ವದಿಸಿ ಸ್ವಾಮಿ. ಅಲ್ಲಿರುವಂತ ಪ್ರತಿ ವಿಶ್ವಾಸಿಗಳು, ಪ್ರತಿ ಸೇವಕರು, ಹೌದಪ್ಪ, ನೀವು ನಮಗೆ ಕೊಟ್ಟಂತ ಸೇವೆ ದೇವ ತಂದೆ, ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ಮಾಡುವ ಎಲ್ಲ ಸೇವೆಗಳನ್ನು ಆಶೀರ್ವದಿಸು. ಎಲ್ಲ ಸೇವಕರು, ಕುಟುಂಬಗಳು, ವಿಶ್ವಾಸಿಗಳು ಎಲ್ಲರನ್ನು ಆಶೀರ್ವದಿಸಪ್ಪ. ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ನೀನು ಆಶೀರ್ವದಿಸು. ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ, ವಿಶೇಷವಾಗಿ ಈಗ ನಿನ್ನ ವಾಕ್ಯ ಕೇಳಿದಂತೆ ಆತ್ಮಿಕ ಕುಟುಂಬಗಳಾಗಿರುವಂತೆ ಸಹಾಯ ಮಾಡಪ್ಪ. ಆತ್ಮದ ಪ್ರಕಾರ ನಡೆಯುವಂತೆ, ಸತ್ಯವೇದ ವಾಕ್ಯದ ಪ್ರಕಾರ ಜೀವಿಸುವಂತೆ, ವಾಕ್ಯದ ಪ್ರಕಾರ ನಡೆದುಕೊಳ್ಳುವಂತೆ. ಹೌದಪ್ಪ, ನಿನ್ನ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಬೈಬಲಲ್ಲಿ ನೀವು ವಾಕ್ಯಗಳನ್ನು ಕೇಳುವವರು ಮಾತ್ರ ಆಗಿರದೆ ವಾಕ್ಯಗಳನ್ನು ಅನುಸರಿಸುವವರಾಗಿರಿ ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಇದು ಸೇರಿ ಬಂದಿರುವ ನಾವೆಲ್ಲರೂ ಕೂಡ ಅಪ್ಪ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಕುಟುಂಬಗಳನ್ನ, ಎಲ್ಲರನ್ನ ಆಶೀರ್ವದಿಸಪ್ಪ. ಸೇರಿ ಬಂದಿರುವ ಎಲ್ಲರನ್ನು ನಿಮ್ಮ ಕೈಗಳಿಗೆ, ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಮತ್ತೊಂದಾವೃತ್ತಿ ಅನಾರೋಗ್ಯದಲ್ಲಿರುವ ಪ್ರತಿ ರೋಗಿಗಳನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ವಿಶೇಷವಾಗಿ ಅಪ್ಪ ಮಾರ್ಗಕ್ಕಾಗಿ ನಾವು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇವೆ, ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆ ಮಗನನ್ನು ಮುಟ್ಟಿ ಸ್ವಸ್ಥಗೊಳಿಸು. ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಟ್ಟು ಕಾಪಾಡಪ್ಪ. ನೀನ ದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಮತ್ತಾಯಿಸುವಂತೆ 6:33 ವಾಕ್ಯದ ಪ್ರಕಾರ ಪ್ರತಿ ವಿಶ್ವಾಸಿ, ಪ್ರತಿ ಸೇವಕರು ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡುತ್ತದೆ. ನಿನಗೆ ಸ್ತೋತ್ರಪ್ಪ. 91ನೇ ಕೀರ್ತನೆಯಲ್ಲಿ ನೋಡುವ ಪ್ರಕಾರ ಪರಾತ್ಪರನ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ಅಪ್ಪ, ನಿನ್ನಲ್ಲಿ ನಂಬಿ ನಿನ್ನ ಮೊರೆ ಹೋಗಿರುವ ನಾವೆಲ್ಲರೂ ಕೂಡ ಅಪ್ಪ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಪ್ಪ. ಈ ಸಂಜೀವರಾಯ ಕೋಟೆ ಗ್ರಾಮವನ್ನ, ಪ್ರತಿ ಕುಟುಂಬವನ್ನ, ಪ್ರತಿಯೊಬ್ಬರನ್ನು ನಿನ್ನ ಕೈ ಒಪ್ಪಿಸ್ತಾ ಇದ್ದೇವೆ ಅಪ್ಪ. ಮತ್ತು ನಮ್ಮ ಪ್ರಿಯ ಮಗನು, ನಿನ್ನ ಪ್ರಿಯ ಮಗನು ಆಗಿರುವ ಗಂಗಪ್ಪ ಗಮಾಲಿಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗನು ಕೂಡ ಅನಾರೋಗ್ಯದಲ್ಲಿದ್ದಾನೆ, ಬಳ್ಳಾರಿ ಆಸ್ಪತ್ರೆಯಲ್ಲಿ ಎಂದು ಹೇಳಿದ್ದಾರೆ ಸ್ವಾಮಿ. ಆ ಮಗನಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇಹದಲ್ಲಿ ಏನು ಬಲಹೀನತೆ ಇದೆಯೋ, ಏನಾಗಿದೆಯೋ ದೇವ ನಮಗಂತೂ ಗೊತ್ತಿಲ್ಲಪ್ಪ, ಆದರೆ ಎಲ್ಲವೂ ನಿನಗೆ ಗೊತ್ತುಂಟು ಸ್ವಾಮಿ. ಆ ನಿನ್ನ ಪ್ರಿಯ ಮಗನನ್ನು ಕೂಡ ಮುಟ್ಟಿ ಸ್ವಸ್ಥಗೊಳಿಸು.
ಯಾಕೋಬ 5:15 ವಾಕ್ಯದ ಪ್ರಕಾರ ನಾವಾದರೂ ಸಂಪೂರ್ಣ ನಂಬಿಕೆಯಿಂದ ಅಪ್ಪನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದೇ ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ. ಆ ಮಗನನ್ನು ಕೂಡ ಮುಟ್ಟಿ ಸ್ವಸ್ಥಗೊಳಿಸು, ಆರೋಗ್ಯ ಬಲ ಹೊಂದಿಕೊಂಡು ಆದಷ್ಟು ಬೇಗ ಆಸ್ಪತ್ರೆಯಿಂದ ಮನೆಗೆ ಬರುವಂತೆ ಸಹಾಯ ಮಾಡಪ್ಪ. ಮತ್ತು ನಾವಕ್ಕೆ ಮಾರ್ಗನನ್ನು ಗಮಲೆಯನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಅಪ್ಪ ಆದಷ್ಟು ಬೇಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊಂದಿಕೊಂಡು ಸ್ವಸ್ಥತೆ ಹೊಂದಿಕೊಂಡು ಮನೆಗೆ ಬರುವಂತೆ ಸಹಾಯ ಮಾಡು ಅಪ್ಪ. ಮತ್ತು ಈ ಸಮಯದಲ್ಲಿ ಇನ್ನು ಯಾರಾದರೂ ಅನಾರೋಗ್ಯ ಬಲಹೀನತೆ ಇರುವುದಾದರೆ ಪ್ರತಿಯೊಬ್ಬರನ್ನು ಮುಟ್ಟ ಆಶೀರ್ವದಿಸಪ್ಪ. ಪಾಲುಗಾಗಿ ಪಾಲು ಮಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದಪ್ಪ. ಆ ಮಕ್ಕಳನ್ನು ಕೂಡ ಮುಟ್ಟು ಸ್ವಾಮಿ, ದೇಹದಲ್ಲಿರುವ ಬಲಹೀನತೆ ತೆಗೆದು ಹಾಕಿ ಸಂಪೂರ್ಣ ಸ್ವಸ್ಥತೆ ಹೊಂದಿಕೊಂಡು ಹೌದಪ್ಪ ಮಕ್ಕಳು ನಿನ್ನ ಮಕ್ಕಳು ಸಾಕ್ಷಿ ಕುಟುಂಬವಾಗಿರುವಂತೆ ನೀನು ಮಾಡಿದ್ದೀಯಪ್ಪ. ದೇವ ನಿನಗೆ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಿನ್ನ ದಾಸರಾದ ನಮ್ಮನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ದೇಹದಲ್ಲಿ ಎಷ್ಟೇ ಬಲಹೀನತೆ ಇದ್ದರೂ ಕೂಡ ಅಪ್ಪ ಬಲವನ್ನು ಕೊಟ್ಟು ನಡೆಸ್ತಾ ಇದ್ದೆ ದೇವ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರ ಅಪ್ಪ ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ಅದ್ಭುತ ಸ್ವರೂಪನಾದ ದೇವರು ನೀನಾಗಿದ್ದಿ, ಸರ್ವಶಕ್ತನಾದ ದೇವರು ನೀನಾಗಿದ್ದೀಯಪ್ಪ. ನನಗೆ ಸ್ತೋತ್ರ ದೇವ. ವಂದನೆ 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 ಸ್ವಾಮಿ. ನೀವು ಸೇರಿ ಬಂದಿರುವ ಎಲ್ಲ ಚಿಕ್ಕ ಮಕ್ಕಳು, ಸಂಡೇ ಸ್ಕೂಲ್ ಮಕ್ಕಳು, ಯವನಸ್ಥ ಮಕ್ಕಳು, ಹಿರಿಯರು, ವೃದ್ಧರು ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ಗ್ರಾಮದ ಜನತೆಯೊಂದಿಗೂ ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್. आमेन. येशू रक्तम जयम ಅಪವಾದಿಗೆ ಅಪಜಯ, ಪ್ರಭು ಯೇಸುವಿಗೆ ಸಂಪೂರ್ಣ ವಿಜಯ. ಆಮೆನ್. ಪ್ರೇಸ್ ಗಾಡ್ ಮಕ್ಕಳೇ, ಎಲ್ಲರಿಗೂ ಪ್ರೇಸ್ ಗಾಡ್. ಗಾಡ್ ಬ್ಲೆಸ್ ಯು ಆಲ್.